Good morning students. Welcome back to electrochemistry class. ವಿದ್ಯುತ್ ರಸಾಯನಶಾಸ್ತ್ರ ಈ ಪಾಠದಲ್ಲಿ ಈಗಾಗಲೇ ನಾವು 2 ತರಗತಿಗಳಲ್ಲಿ ವಿಷಯಗಳನ್ನು ಚರ್ಚಿಸಿದ್ದೇವೆ. ಇಂದಿನ ತರಗತಿಯಲ್ಲಿ ನಾನು ಚರ್ಚಿಸಲಿರುವ ವಿಷಯ ಮೆಜರ್ಮೆಂಟ್ ಆಫ್ ದ ಕಂಡಕ್ಟಿವಿಟಿ ಆಫ್ ಅಯಾನಿಕ್ ಸೊಲ್ಯೂಷನ್. ಸೊ ಇದನ್ನು ನಾನು ಫಸ್ಟ್ ಬರೆದುಬಿಡ್ತೀನಿ, ನಂತರ ಇದನ್ನು ವಿಸ್ತಾರವಾಗಿ ಚರ್ಚಿಸೋಣ. measurement. So measurement of the conductivity of ionic solution. ಈ ಒಂದು ವಿಷಯವನ್ನು ಚರ್ಚಿಸುವ ಮೊದಲು ಯಾವ ರೀತಿ ಇದನ್ನು ಮೆಷರ್ ಮಾಡ್ತೀವಿ ಅನ್ನೋದನ್ನು ನಿಮಗೆ ಫಸ್ಟ್ ಹೇಳ್ತೀನಿ. ಯಾವುದಾದರೂ ಒಂದು ಎಲೆಕ್ಟ್ರಾನಿಕ್ ಕಂಡಕ್ಟರ್ ಅಂದರೆ ಲೋಹ ಆಗ್ಬೋದು, ಮಿಶ್ರ ಲೋಹ ಆಗ್ಬೋದು, ಘನ ಸ್ಥಿತಿಯಲ್ಲಿರುತ್ತೆ. ಇದರ ರೆಸಿಸ್ಟೆನ್ಸನ್ನು ನಿಖರವಾಗಿ ಅಳೆಯಲು ನಾನು ಬಳಸುವ ಸಾಧನ ವೀಟ್ಸ್ಟೋನ್ಸ್ ಬ್ರಿಡ್ಜ್. ರೆಸಿಸ್ಟೆನ್ಸ್ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಅನ್ನೋನ್ ರೆಸಿಸ್ಟೆನ್ಸ್ is accurately measured using Wheatstone bridge. ಇದನ್ನು ಚಿಕ್ಕದಾಗಿ ಬರ್ತಿದ್ದೀನಿ. Unknown resistance can be accurately measured by performing on a Wheatstone bridge ಅಂತ ಹೇಳ್ತೀವಿ. ಇದನ್ನೇ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, measured by using Wheatstone bridge. ಸೊ ಇದನ್ನು ನೀವು ಭೌತಶಾಸ್ತ್ರದಲ್ಲಿ ಪ್ರಾಯೋಗಿಕ ತರಗತಿಗಳಲ್ಲಿ ಓದಿರ್ತೀರ, ಬಳಸಿರ್ತೀರ. ಸೊ ಯಾವುದಾದ್ರೂ ಒಂದು ತಂತಿ, ಲೋಹ, ಅದನ್ನು ನಾನು ಈ ಒಂದು ವೀಟ್ಸ್ಟೋನ್ ಸೇತುವೆಯಲ್ಲಿ ಕನೆಕ್ಟ್ ಮಾಡಬಹುದು. ಯಾವುದೋ ಒಂದು ವಯರ್ನ ಎ ತುದಿ ಮತ್ತು ಬಿ ತುದಿಗೆ ಕನೆಕ್ಟ್ ಮಾಡಿ ವೀಟ್ಸ್ಟೋನ್ ಬ್ರಿಡ್ಜ್ನಲ್ಲಿ ಅದರ ಒಂದು ರೆಸಿಸ್ಟೆನ್ಸನ್ನು ಸುಲಭವಾಗಿ ಕಂಡುಹಿಡಿಬೋದು. ಈಗ ನಾನು ಉಪಯೋಗಿಸ್ತಿರುವ ವಸ್ತು ಲೋಹ ಅಲ್ಲ, ಮಿಶ್ರ ಲೋಹವೂ ಅಲ್ಲ, ಅಂದರೆ ಅದು ಘನಸ್ಥಿತಿಯಲ್ಲಿ ಇರುವುದಿಲ್ಲ. ಯಾಕೆ? ಹೆಡ್ಡಿಂಗ್ನಲ್ಲಿ ಏನು ಹೇಳಿದ್ದೀನಿ? ಕಂಡಕ್ಟಿವಿಟಿ ಆಫ್ ಅಯಾನಿಕ್ ಸೊಲ್ಯೂಷನ್. ಸೊ ಈಗ ಒಂದು ಅಯಾನಿಕ್ ಸೊಲ್ಯೂಷನ್ ತಗೊಳ್ಳೋಣ. ಅಯಾನಿಕ್ ಸೊಲ್ಯೂಷನ್ನ ನಾನು ತಗೊಂಡು ಅದರ ರೆಸಿಸ್ಟೆನ್ಸನ್ನು ನಿಖರವಾಗಿ ಅಳೆಯಲು ಪ್ರಯತ್ನಿಸುವಾಗ ನನಗೆ 2 ಸಮಸ್ಯೆಗಳು ಎದುರಾಗುತ್ತವೆ. ಸೊ ಇನ್ ಕೇಸ್ ಆಫ್ ಅಯಾನಿಕ್ ಸೊಲ್ಯೂಷನ್ ದೇರ್ ಆರ್ 2 ಪ್ರಾಬ್ಲಮ್ಸ್. ಅಯಾನಿಕ್ ಸೊಲ್ಯೂಷನ್ ಮೆಜರ್ಮೆಂಟ್ ಆಫ್ ಆರ್. So it is an ionic solution and I am measuring its resistance. There are 2 problems. ಎರಡು ಸಮಸ್ಯೆಗಳು. ಏನೇನು ಸಮಸ್ಯೆಗಳು? ಸಮಸ್ಯೆ ಅಂದರೆ ಏನು ಅಂತ ತಿಳ್ಕೊಳ್ಳೇಬೇಕು. ಸಮಸ್ಯೆ ಅಂತ ಪದ ಕೇಳಿದ ತಕ್ಷಣ, ಸಮಸ್ಯೆ ಅಂತ ಪದ ನೋಡಿದ ತಕ್ಷಣ ಅದರಿಂದ ಓಡಿ ಹೋಗುವ ಸ್ವಭಾವ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಮತ್ತು ಸಾಮಾನ್ಯವಾಗಿ ಎಲ್ಲರಲ್ಲೂ ಇದೆ. ಸೊ ಅದನ್ನು ಬಿಟ್ಟುಬಿಡಿ. ಸಮಸ್ಯೆ ಏನು ಅಂತ ತಿಳ್ಕೊಳ್ಳಿ ಫಸ್ಟು. ತಿಳ್ಕೊಂಡ್ಮೇಲೆ ಸಮಸ್ಯೆಯನ್ನು ಪರಿಹರಿಸುವ ಒಂದು ಸಾಮರ್ಥ್ಯ ನಿಮಗೆ ಬರುತ್ತೆ. ಸೊ ಅದರಿಂದ ಸಮಸ್ಯೆ ಅಂತ ತಕ್ಷಣ ಅದರಿಂದ ವಿಮುಖರಾಗಬೇಡಿ, ಅದನ್ನು ಮುಖಾಮುಖಿಯಾಗಿ ಎದುರುಗೊಳ್ಳಿ. ಸಮಸ್ಯೆಗಳಿಗೆ ನಾವು ಮುಖಾಮುಖಿ ಆಗಬೇಕು, ಆಗಲೇ ಪರಿಹಾರ ಸಿಗಲಿಕ್ಕೆ ಸಾಧ್ಯ. ಇಲ್ಲಿ ಮೊದಲನೇ ಸಮಸ್ಯೆ ಏನು? ಇಲ್ಲಿ ನಾನು ಯೂಸ್ ಮಾಡೋದೇನು? ವೀಟ್ಸ್ಟೋನ್ ಬ್ರಿಡ್ಜಲ್ಲಿ ಒಂದು DC ಡೈರೆಕ್ಟ್ ಕರೆಂಟನ್ನು ವಾಹಕದ ಮೂಲಕ ಹಾದು ಹೋಗಲಿಕ್ಕೆ ಅನುಮತಿಸ್ತೇನೆ. ಈಗ ಇಫ್ ಐ ಯೂಸ್ DC current
if DC source is used. ಒಂದು ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಮುಖಾಂತರ ಡಿ ಸಿ ಕರೆಂಟನ್ನು ಹಾದು ಹೋಗಲಿಕ್ಕೆ ಬಿಟ್ಟಾಗ ಏನಾಗುತ್ತೆ? ಡಿ ಸಿ ಸೋರ್ಸ್ ಅಂತ ಹೇಳಿದರೆ ಏಕಮುಖಿ ವಿದ್ಯುತ್. ಇದನ್ನು ನಾನು ಹಾಯಿಸಿದಾಗ ದ್ರಾವಣದ ಸಂಯೋಜನೆಯಲ್ಲಿ ಬದಲಾವಣೆ ಆಗುತ್ತದೆ. causes change in the composition. change in the composition ನ ದ್ರಾವಣದಲ್ಲಿ ಸಂಯೋಜನೆಯಲ್ಲಿ ಬದಲಾವಣೆಯಾಗುತ್ತದೆ. change in the composition. ನೋಡಿ, ಇಷ್ಟನ್ನೇ ಹೇಳಿದರೆ ನಮಗೆ ಸ್ವಲ್ಪ ಅರ್ಥ ಆಗೋದಕ್ಕೆ ಕಷ್ಟವಾಗುತ್ತೆ. ಈ ಒಂದು ವಾಕ್ಯದ ಅರ್ಥ ಏನು ಅನ್ನೋದನ್ನು ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ತೇನೆ. ಸೊ ಈಗ ನಾನು ಅಯಾನಿಕ್ ಸೊಲ್ಯೂಷನ್ಗೆ ಉದಾಹರಣೆಯಾಗಿ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ಇನ್ ವಾಟರ್ ಅಂತ ತಗೊಳ್ಳೋಣ. ಸೋಡಿಯಂ ಕ್ಲೋರೈಡ್ ಇನ್ ವಾಟರ್, ಇದು ಅಯಾನಿಕ್ ಸೊಲ್ಯೂಷನ್. ಸೋಡಿಯಂ ಕ್ಲೋರೈಡ್ ಇನ್ ವಾಟರ್, ಸೋಡಿಯಂ ಕ್ಲೋರೈಡ್ನ ನೀರಿನಲ್ಲಿ ಹಾಕಿದ ತಕ್ಷಣ ಸೋಡಿಯಂ ಕ್ಲೋರೈಡ್ ಮಾಯವಾಗುತ್ತೆ. ಅದು ನಾವೇನಂತ ಪರಿಭಾವಿಸ್ತೀವಿ? ಸೋಡಿಯಂ ಕ್ಲೋರೈಡ್ ನೀರಿನಲ್ಲಿ ಕರಗಿದೆ ಅಥವಾ ಕರಗುತ್ತದೆ. ಸೋಡಿಯಂ ಕ್ಲೋರೈಡ್ ಇನ್ ವಾಟರ್, ಸೋಡಿಯಂ ಕ್ಲೋರೈಡನ್ನು ನೀರಿನಲ್ಲಿ ಹಾಕಿದಾಗ ಅದು ಮಾಯವಾಗುತ್ತದೆ. ಇದನ್ನು ನಾವೇನಂತ ಪರಿಭಾವಿಸ್ತೀವಿ? ಸೋಡಿಯಂ ಕ್ಲೋರೈಡ್ ನೀರಿನಲ್ಲಿ ಕರಗುತ್ತದೆ ಮತ್ತು ಕರಗಿದೆ. ಆದರೆ ಇದರಲ್ಲಿ ಒಂದು ಬದಲಾವಣೆ ಆಗುತ್ತೆ. ಏನು ಬದಲಾವಣೆ? ಘನಸ್ಥಿತಿಯಲ್ಲಿ ಸೋಡಿಯಂ ಕ್ಲೋರೈಡ್ನಲ್ಲಿರುವ ಅಯಾನ್ಗಳು ಪರಸ್ಪರ ಬಂಧಿಸಲ್ಪಟ್ಟಿರುತ್ತವೆ. ಅದೇ ನೀರಿನಲ್ಲಿ ಹಾಕಿದಾಗ ಅವುಗಳು ಬೇರ್ಪಡುತ್ತವೆ. ಸೊ ಇದನ್ನೇ ನಾವು ಅಯೋನೈಸೇಷನ್ ಅಂತ ಹೇಳ್ತೀವಿ. ಸೊ ಏನಾಗಿರುತ್ತೆ ಈಗ? ಸೋಡಿಯಂ ಕ್ಲೋರೈಡ್ ಇನ್ ವಾಟರ್ ಹಾಕಿದಾಗ ಸೋಡಿಯಂ ಕ್ಲೋರೈಡ್ Na ಪ್ಲಸ್ Cl ಮೈನಸ್, ಮತ್ತು ಇದೇ ಸಂದರ್ಭದಲ್ಲಿ H2O H ಪ್ಲಸ್ OH ಮೈನಸ್. ಈ ರೀತಿಯಾಗಿ ಅಯಾನ್ಗಳು ಅಲ್ಲಿ ಉಂಟಾಗುತ್ತವೆ. ಅಯಾನ್ಗಳು ಇರುತ್ತವೆ, ಅವುಗಳು ಬೇರ್ಪಡುತ್ತವೆ. ಸೊ ಈಗ ಇದರ ಮುಖಾಂತರ ನಾನು ಡಿ ಸಿ ವಿದ್ಯುತ್ತನ್ನು ಹಾಯಿಸಿದಾಗ, ವೆನ್ ಐ ಪಾಸ್ ಡಿ ಸಿ ಸೋರ್ಸ್ ಆರ್ ಕರೆಂಟ್ ಥ್ರೂ ದಿಸ್, ಏನಾಗುತ್ತೆ? ಎಟ್ ಆ್ಯನೋಡ್, ಎಟ್ ಆ್ಯನೋಡ್ ಕ್ಲೋರಿನ್ ಈಸ್ ಲಿಬರೇಟೆಡ್. ಈ ಲಿಬರೇಟ್ ಅನ್ನೋದಕ್ಕೆ ಅಪ್ವರ್ಡ್ ಆರೋ ಮಾರ್ಕ್ ತೋರಿಸ್ತೀನಿ. ಎಟ್ ಕ್ಯಾಥೋಡ್, at cathode hydrogen is liberated. ನೋಡಿ, ಸೋಡಿಯಂ ಕ್ಲೋರೈಡ್ನ ನೀರಲ್ಲಿ ಹಾಕಿದಾಗ ಸೋಡಿಯಂ ಅಯಾನ್ಸ್, ಕ್ಲೋರೈಡ್ ಅಯಾನ್ಸ್ ಬೇರ್ಪಡುತ್ತವೆ. ಜೊತೆಗೆ ನೀರು ಕೂಡ H ಪ್ಲಸ್ OH ಪ್ಲಸ್ ಅಯಾನ್ ಆಗಿ ಮಾರ್ಪಡುತ್ತವೆ. ಈ ಸಮಯದಲ್ಲಿ ಡಿ ಸಿ ವೋಲ್ಟೇಜ್ ವಿದ್ಯುತ್ತನ್ನು ಹಾಯಿಸಿದಾಗ ಆ್ಯನೋಡ್ನಲ್ಲಿ ಕ್ಲೋರಿನ್ ಅನಿಲವು ಬಿಡುಗಡೆ ಹೊಂದುತ್ತದೆ, ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ ಅನಿಲವು ಬಿಡುಗಡೆ ಹೊಂದುತ್ತದೆ. ಈಗ ಏನಾಗ್ತಾ ಇದೆ? ಇಲ್ಲಿರುವಂಥ ಕ್ಲೋರಿನ್ ಕ್ಲೋರೈಡ್ ಆಗಿ ಹೊರಟೋಯ್ತು, ಇಲ್ಲಿರುವಂಥ ಹೈಡ್ರೋಜನ್ H ಪ್ಲಸ್ H2 ಆಗಿ ಹೊರಟೋಯ್ತು. ಈಗ ದ್ರಾವಣದಲ್ಲಿ ಉಳಿದಿರುವಂಥ ಅಯಾನ್ಗಳು Na ಪ್ಲಸ್ ಮತ್ತು OH ಮೈನಸ್. ನಾನು ಹೇಳ್ತಿರೋದೇನು? ಸೋಡಿಯಂ ಕ್ಲೋರೈಡ್ ಇನ್ ವಾಟರ್. ಆದರೆ ಈಗ ವಿದ್ಯುತ್ತನ್ನು ಹಾಯಿಸಿದಾಗ ನನಗೆ ಇಲ್ಲಿರುವುದು ಸೋಡಿಯಂ ಕ್ಲೋರೈಡ್ ಇನ್ ವಾಟರ್ ಅಲ್ಲ, ಸೋಡಿಯಂ ಅಯಾನ್ ಮತ್ತು ಹೈಡ್ರಾಕ್ಸೈಡ್ ಅಯಾನ್. ಇದು ಚೇಂಜ್ ಇನ್ ಕಾಂಪೋಸಿಷನ್. ಈಗ ಚೆನ್ನಾಗಿ ಅರ್ಥ ಆಗುತ್ತಲ್ವಾ? ಎರಡನೇದು, ಇನ್ನೇನಾಗ್ತಾ ಇದೆ? ಅಯಾನ್ಗಳ ಸಾರಥಿಯು ಬದಲಾಗುತ್ತಿದೆ. ಸಾರಥಿ ಅಂದರೆ ಕಾನ್ಸಂಟ್ರೇಷನ್. ಎಷ್ಟು ಸೋಡಿಯಂ ಅಯಾನ್ ಇರಬೇಕಿತ್ತು ಅದಿದೆ, ಕ್ಲೋರೈಡ್ ಅಯಾನ್ ಎಷ್ಟಿರಬೇಕಾಗಿತ್ತು ಅಷ್ಟಿಲ್ಲ, ಎಷ್ಟು H ಪ್ಲಸ್ ಅಯಾನ್ ಇರಬೇಕಾಗಿತ್ತು ಅಷ್ಟಿಲ್ಲ. ಸೊ ಈ ರೀತಿ ಅಯಾನ್ಗಳ ಸಾರಥಿಯು ಬದಲಾಗುತ್ತಿದೆ. ಇದು ಯಾವುದರಿಂದ ಆಗುತ್ತೆ? ಡಿ ಸಿ ವಿದ್ಯುತ್ತನ್ನು ಹಾಯಿಸಿದಾಗ. ಇದು ಮೊದಲನೇ ಸಮಸ್ಯೆ. ಎರಡನೇ ಸಮಸ್ಯೆ ಏನು? ಇದು ಒಂದನೇದು.
ಎರಡನೇ ಸಮಸ್ಯೆ ಏನು? ಮೊದಲೇ ಹೇಳಿದ ರೀತಿ ನನಗೆ ಈ ಒಂದು ದ್ರಾವಣವನ್ನು ಯಾವುದೋ ಒಂದು ಲೋಹದ ತಂತಿಯ ರೀತಿ ಅಥವಾ ಹಾಳೆಯ ರೀತಿ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಬಂಧಿಸಲು ಬರುವುದಿಲ್ಲ, ಯಾಕಂದರೆ ಇದು ಲಿಕ್ವಿಡ್ ಸ್ಟೇಟಲ್ಲಿದೆ. ಸೊ ಈ ಎರಡು ಸಮಸ್ಯೆಗಳನ್ನ ಹೇಗೆ ಪರಿಹರಿಸಬೇಕು? ಎರಡನೇ ಸಮಸ್ಯೆ ಏನು? ಅಯಾನಿಕ್ ಸೊಲ್ಯೂಷನ್ ಈಸ್ ಲಿಕ್ವಿಡ್. ಅಯಾನಿಕ್ ಸೊಲ್ಯೂಷನ್ ಈಸ್ ಲಿಕ್ವಿಡ್. ಸೊ ಕೆನಾಟ್ ಬಿ ಕನೆಕ್ಟೆಡ್ ಲೈಕ್ ಎ ವಯರ್. ಸೊ ಇದೆರಡೂ ಆಗ್ತಾಯಿಲ್ಲ. ಈಗ ಒಂದೊಂದು ಸಮಸ್ಯೆಗೂ ಒಂದೊಂದು ಪರಿಹಾರವನ್ನು ನಾವು ಹೇಳಬೇಕು. ಮೊದಲನೇ ಸಮಸ್ಯೆ ಏನು? ಡಿ ಸಿ ವಿದ್ಯುತ್ತನ್ನು ಬಳಸುವುದು. ಡಿ ಸಿ ವಿದ್ಯುತ್ ಬಳಸೋದ್ರಿಂದ ದ್ರಾವಣದ ಸಂಯೋಜನೆ ಬದಲಾವಣೆ ಆಗುತ್ತೆ. ಡಿ ಸಿ ವಿದ್ಯುತ್ ಬಳಸಬೇಡಿ. ಆದರೆ ನನಗೆ ಮೆಷರ್ಮೆಂಟ್ ಮಾಡಬೇಕಲ್ವ, ವಿದ್ಯುತ್ತನ್ನು ಹಾಯಿಸಬೇಕು. ಡಿ ಸಿ ವಿದ್ಯುತ್ ಬಳಸೋದು ಬೇಡ. ಏನನ್ನು ಬಳಸಬೇಕು? ಎ ಸಿ ವಿದ್ಯುತ್ತನ್ನು ಬಳಸಿ. ಸೊ ಸೊಲ್ಯೂಷನ್, ಇದಕ್ಕೆ ಸೊಲ್ಯೂಷನ್ ಏನು? ಸೊಲ್ಯೂಷನ್ ಯೂಸ್ ಆಲ್ಟರ್ನೇಟಿಂಗ್ ಕರೆಂಟ್. ಸೊ ಆಲ್ಟರ್ನೇಟಿಂಗ್ ಕರೆಂಟನ್ನು ಬಳಸಿ. ಸೊ ಡಿ ಸಿ ವೋಲ್ಟೇಜ್ ಬೇಡ ಅಂತ ಹೇಳಾಯಿತು. ಮತ್ತೇನೇನು ಬಳಸಬೇಕು? ಆಲ್ಟರ್ನೇಟಿಂಗ್ ಕರೆಂಟನ್ನು ಬಳಸಿ. ಆಲ್ಟರ್ನೇಟಿಂಗ್ ಕರೆಂಟ್ ಬಳಸೋದ್ರಿಂದ ಏನಾಗುತ್ತೆ ಅಂತ ನೋಡಬೇಕಲ್ವಾ. ಈಗ ಡಿ ಸಿ ವೋಲ್ಟೇಜ್ ಬಳಸೋದ್ರಿಂದ ಸಂಯೋಜನೆಯಲ್ಲಿ ಬದಲಾವಣೆ ಆಗುತ್ತೆ. ಅದನ್ನು ಬಳಸದೇ ಇರೋದ್ರಿಂದ ಸಂಯೋಜನೆಯಲ್ಲಿ ಬದಲಾವಣೆ ಆಗುವುದಿಲ್ಲ. ಆಲ್ಟರ್ನೇಟಿಂಗ್ ಕರೆಂಟ್ ಬಳಸೋದ್ರಿಂದ ನಾನು ಮೆಷರ್ ಮಾಡ್ಬೋದು, ಆದರೆ ಸಂಯೋಜನೆಯಲ್ಲಿ ಬದಲಾವಣೆ ಆಗುವುದಿಲ್ಲ ಮತ್ತು ಅಯಾನ್ಗಳ ಕಾನ್ಸಂಟ್ರೇಷನ್ನಲ್ಲೂ ವ್ಯತ್ಯಾಸವಾಗುವುದಿಲ್ಲ. ಸೊ ಇದು ಇದರ ಅಡ್ವಾಂಟೇಜ್. ಸೊ 1 ಮಾರ್ಕಿನ ಪ್ರಶ್ನೆಗಳನ್ನ ಕೇಳ್ತಾರೆ. ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಆಲ್ಟರ್ನೇಟಿಂಗ್ ಕರೆಂಟ್ ಇನ್ ದ ಮೆಷರ್ಮೆಂಟ್ ಆಫ್ ಕಂಡಕ್ಟಿವಿಟಿ ಆಫ್ ಅಯಾನಿಕ್ ಸೊಲ್ಯೂಷನ್ಸ್? ಏನು? It doesn't change chemical composition as well as does not change concentrations of ions. ಅವುಗಳು ಯಾವುದು ಬದಲಾವಣೆ ಆಗೋಲ್ಲ. ನೋಡಿ, ಮೊದಲನೇದೊಂದು ಪ್ರಾಬ್ಲಮ್ ಇತ್ತು. ಪ್ರಾಬ್ಲಮ್ ಏನಂತ ಅರ್ಥ ಮಾಡ್ಕೊಂಡ್ವಿ, ಅದಕ್ಕೆ ಪರಿಹಾರವನ್ನು ನಾವು ಸೂಚಿಸ್ಬೋದು. ಈಗ ಎರಡನೇ ಸಮಸ್ಯೆ ಇದೆ. ಏನು ಎರಡನೇ ಸಮಸ್ಯೆ? ಸೊಲ್ಯೂಷನ್. ಈ ಸೊಲ್ಯೂಷನ್ ಅಂದರೆ ಪರಿಹಾರ ಅಂತ. ಏನು ಇದಕ್ಕೆ ಪರಿಹಾರ? ನನಗೆ ದ್ರಾವಣದ ಮುಖಾಂತರ ಜಲಸ್ಥಿತಿಯಲ್ಲಿರುವ ದ್ರಾವಣದ ಮುಖಾಂತರ ಅಥವಾ ದ್ರವ ಸ್ಥಿತಿಯಲ್ಲಿರುವ ದ್ರಾವಣದ ಮುಖಾಂತರ ವಿದ್ಯುತ್ತನ್ನು ಹಾಯಿಸಬೇಕು. ಯಾವ ವಿದ್ಯುತ್ತನ್ನು ಹಾಯಿಸ್ಲಿಕ್ಕೆ ನಾನೀಗ ನಿರ್ಧಾರ ಮಾಡ್ಕೊಂಡಿದ್ದೀನಿ? ಡಿ ಸಿ ಕರೆಂಟ್. ಡಿ ಸಿ ಕರೆಂಟ್ ಹಾಯಿಸಿದ್ರೆ ಮತ್ತೆ ಸಮಸ್ಯೆ ಬರುತ್ತೆ. ಎ ಸಿ ಕರೆಂಟನ್ನು ಹಾಯಿಸಬೇಕು ಅಲ್ವಾ? ಸೊ ಎ ಸಿ ಕರೆಂಟನ್ನು ಹಾಯಿಸ್ತೀನಿ. ಆದರೆ ಅದನ್ನು ಯಾವ ರೀತಿ ವೀಟ್ ಸ್ಟೋನ್ ಸೇತುವೆಯಲ್ಲಿ ನಾನು ಬಂಧಿಸಬಹುದು? ಅದಕ್ಕೆ ನನಗೆ ಪರಿಹಾರ ಸಿಕ್ಕಿರೋದು ಯೂಸ್ ಆಫ್ ಕಂಡಕ್ಟಿವಿಟಿ ಸೆಲ್. ಯೂಸ್ ಕಂಡಕ್ಟಿವಿಟಿ ಸೆಲ್. ಇದನ್ನು ಕನ್ನಡದಲ್ಲಿ ವಾಹಕತೆಯ ಕೋಶ ಅಂತ ಕರೀತಾರೆ. ಸೊ ಈ ಎರಡು ಸಮಸ್ಯೆಗಳು, ಅದಕ್ಕೆ ಪರಿಹಾರಗಳನ್ನು ಇಲ್ಲಿ ನಾವು ಸೂಚಿಸಿದ್ದೇವೆ. ಈಗ ಈ ಎರಡನೇ ಒಂದು ಪರಿಹಾರ ಏನಿದೆ, ಇದನ್ನು ಸ್ವಲ್ಪ ವಿಸ್ತಾರವಾಗಿ ನಾವು ಚರ್ಚಿಸಬೇಕು, ಅರ್ಥ ಮಾಡ್ಕೊಳ್ಬೇಕು. ಸೊ ಲೆಟ್ ಅಸ್ ಡೂ ದಟ್. ಸೊ ಆಲ್ ದಟ್ ವಿ ಆರ್ ಗೋಯಿಂಗ್ ಟು ಡೂ ನೌ ಈಸ್ ಟು ನೋ ಅಬೌಟ್ ಕಂಡಕ್ಟಿವಿಟಿ ಸೆಲ್ ಆ್ಯಂಡ್ ಇಟ್ಸ್ ಡೀಟೇಲ್ಸ್. ಸೊ ಲೆಟ್ ಅಸ್ ಗೋ ಟು ದಟ್. Conductivity cell. So what is conductivity cell? It is a device. ಈ ಡಿವೈಸ್ ಯಾವ ರೀತಿ ಇರುತ್ತೆ? ಒಂದು ವೆಸಲ್ ರೀತಿ ಇರುತ್ತೆ. It is a device, a vessel. What does it contain? It contains two electrodes. Two platinum electrodes. Platinum electrodes coated by
are coated with platinum black. Coated with platinum black electrochemically or electrolytically ಅಂತ ಹೇಳ್ತಾರೆ, ಅಷ್ಟು ಇಟ್ಕೊಂಡ್ಬಿಡೋಣ. Coated with platinum black. What is the next feature of this? The electrodes have cross-sectional area of A. They have cross-section area A. They are separated by a distance of L. They are separated by a distance L. So they have area of cross section A. Cross section andre adda chedana vistirna. They are separated by a distance L. ಅವುಗಳ ನಡುವಿನ ದೂರ ಅಂತರ L. A ಸ್ಕ್ವೇರ್ ಮೀಟರ್, L ಮೀಟರ್. ಸೊ ಈ ರೀತಿ ಇಟ್ಕೊಳ್ಳೋಣ. A ಮೀಟರ್ ಸ್ಕ್ವೇರ್, L ಮೀಟರ್. ಸೊ ಯಾವುದೇ ಒಂದು ಡಿಸೈನ್ನಲ್ಲಿರ್ಬೋದು ಅದು. ಸೊ ಯೂಶ್ವಲಿ ಎರಡು ರೀತಿ ತೋರಿಸಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ, ನಾವು ಒಂದು ರೀತಿ ತೋರಿಸ್ಕೊಳ್ಳೋಣ. ಇದು ಒಂದು ಪ್ಲಾಟಿನಮ್ ಎಲೆಕ್ಟ್ರೋಡ್. ಸೊ ಇನ್ನೊಂದು ಪ್ಲಾಟಿನಮ್ ಎಲೆಕ್ಟ್ರೋಡ್ ಇಲ್ಲಿ ಬರಿತೀನಿ. ಸೊ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ? L ಮೀಟರ್ ಆಯ್ತಲ್ವಾ? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇದ್ರದ್ದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ. ಇದು ಅಷ್ಟೇ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ. ಇದು ನಾವು ಒಂದು ಕಂಟೈನರ್ನಲ್ಲಿ ಹಾಕಿರ್ತೀವಿ. ವೆಸಲ್ನಲ್ಲಿ ಇರುತ್ತೆ ಇದು. ಸೊ ಈ ರೀತಿಯಾಗಿರುವಂಥ ಒಂದು ಕಂಡಕ್ಟಿವಿಟಿ ಸೆಲ್, ವಾಹಕತೆಯ ಕೋಶ. ಇದರಲ್ಲಿ ನಮಗೆ ಯಾವ ಒಂದು ದ್ರಾವಣದ ಕಂಡಕ್ಟಿವಿಟಿ ನಾವು ಕಂಡುಹಿಡಿಯಬೇಕಾಗಿರುತ್ತೋ ಅದನ್ನು ತುಂಬಿಸ್ಕೊಳ್ತೀವಿ. ಸೊ ನಂತರ ಅದನ್ನು ವೀಟ್ ಸ್ಟೋನ್ ಬ್ರಿಡ್ಜ್ಗೆ ಕನೆಕ್ಟ್ ಮಾಡ್ತೀವಿ. ಈ ಕಂಡಕ್ಟಿವಿಟಿ ಸೆಲ್ದು ಒಂದು ಕ್ಯಾರೆಕ್ಟರಿಸ್ಟಿಕ್ ಇದೆ. ದ ಕಂಡಕ್ಟಿವಿಟಿ ಸೆಲ್ ಹ್ಯಾಸ್ ಎ ಕಾನ್ಸ್ಟೆಂಟ್ ದಟ್ ಈಸ್ ಕಾಲ್ಡ್ ಸೆಲ್ ಕಾನ್ಸ್ಟೆಂಟ್. ಸೊ ಈ ಕಂಡಕ್ಟಿವಿಟಿ ಸೆಲ್ನಲ್ಲಿ ಸೆಲ್ ಕಾನ್ಸ್ಟೆಂಟ್ ಅಂತ ಒಂದು ಬರುತ್ತೆ. ಸೆಲ್ ಕಾನ್ಸ್ಟೆಂಟ್ ಅಂತ ಹೇಳಿದರೆ ಕೋಶದ ಸ್ಥಿರಾಂಕ. Cell constant is equal to L by A. L ಅಂದರೆ ಏನು? ಎರಡು ಎಲೆಕ್ಟ್ರೋಡ್ಸ್ ನಡುವಿನ ಅಂತರ. A ಅಂದ್ರೇನು? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಸೆಲ್ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು L by A. ಸೊ ವಾಟ್ ಈಸ್ ದ ಡೈಮೆನ್ಷನ್ ಆಫ್ ಸೆಲ್ ಕಾನ್ಸ್ಟೆಂಟ್? L ಯೂನಿಟ್ ಏನು? ಮೀಟರ್. A ಯೂನಿಟ್ ಏನು? ಮೀಟರ್ ಸ್ಕ್ವೇರ್ ಅಲ್ವಾ? So therefore the dimension of L is, dimension of cell constant is, dimension of cell constant is, ನೋಡಿ ಇಲ್ಲಿ ಮೀಟರ್ ಬೈ ಮೀಟರ್ ಸ್ಕ್ವೇರ್ ಬರ್ತಿದ್ದೀನಿ. A ಅಂದ್ರೇನು? ಸೈಡ್ ಮಲ್ಟಿಪ್ಲೈಡ್ ಬೈ ಸೈಡ್. So L into L. Therefore, the dimension of cell constant is L to the power of minus 1. Unit of cell constant is? Unit of cell constant is per meter. ನೋಡಿ ಇಷ್ಟನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇಲ್ಲಿ L by A ಮೀಟರ್ ಬೈ ಮೀಟರ್ ಸ್ಕ್ವೇರ್ ಅಂತ ಹಾಕಿದ್ದೀನಿ. ಇದನ್ನು ಇನ್ನೊಂದು ಸಲ ವ್ಯತ್ಯಾಸ ಸ್ಪಷ್ಟವಾಗಿ ಬರೆಯೋದಾದರೆ ಹೇಗೆ ಬರೆಯೋದಲ್ವ ನಾನು ನೋಡಿ ತೋರಿಸ್ತೀನಿ. ಇದು L ಇರುತ್ತೆ.
ಏರಿಯಾನ ಏನು ಮಾಡ್ಬೋದು, ಎಲ್ ಇಂಟು ಎಲ್. ಈಗ ಇದು ಮೀಟರ್, ಇದು ಮೀಟರ್ ಸ್ಕ್ವೇರ್. ಎಲ್ ಬೈ ಎ, ಎಲ್ ಎನ ಎಲ್ ಇಂಟು ಎಲ್ ಅಂತ ಬರೆದಿದ್ದೀನಿ. ಯೂನಿಟ್ ಆಫ್ ಎಲ್ ಈಸ್ ಮೀಟರ್, ಯೂನಿಟ್ ಆಫ್ ಎಲ್ ಈಸ್ ಮೀಟರ್ ಇಂಟು ಮೀಟರ್, ಮೀಟರ್ ಸ್ಕ್ವೇರ್. ಈಗ ಈ ಜಾಗದಲ್ಲಿ ಬಂದರೆ ಎಲ್ ಮೇಲೊಂದು ಕೆಳಗೊಂದು ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು 1 ಬೈ ಎಲ್. ದೇರ್ ಫೋರ್ ಡೈಮೆನ್ಷನ್ ಆಫ್ ಸೆಲ್ ಕಾನ್ಸ್ಟೆಂಟ್ ಈಸ್ ಎಲ್ ಟು ದಿ ಪವರ್ -1. ವಾಟ್ ಈಸ್ ದ ಯೂನಿಟ್ ಆಫ್ ಸೆಲ್ ಕಾನ್ಸ್ಟೆಂಟ್? ಇಟ್ ಈಸ್ ಪರ್ ಮೀಟರ್, SI ಯೂನಿಟ್ನಲ್ಲಿ. ಸೊ ಇಷ್ಟು ಸೆಲ್ ಕಾನ್ಸ್ಟೆಂಟ್. ಸೆಲ್ ಕಾನ್ಸ್ಟೆಂಟ್ ಅಂತ ಹೇಳಿದರೆ ಕೋಶದ ಸ್ಥಿರಾಂಕ ಅಥವಾ ನಿಯತಾಂಕ ಅಂತಲೂ ಹೇಳ್ಬೋದು. ಸೊ ಇದು ಕಂಡಕ್ಟಿವಿಟಿ ಸೆಲ್ ಮತ್ತು ಅದರಲ್ಲಿ ಬರುವಂಥ ಸೆಲ್ ಕಾನ್ಸ್ಟೆಂಟ್. ಈಗ ನಾನು ಸೆಲ್ ಕಾನ್ಸ್ಟೆಂಟ್ನ ಸಾಮಾನ್ಯವಾಗಿ ಯಾವ ರೀತಿ ಮೆಷರ್ ಮಾಡ್ತೀನಿ? ಈಗ ನಮಗೆ ಅನ್ನಿಸ್ಬೋದು ಸೆಲ್ ಕಾನ್ಸ್ಟೆಂಟ್ ನಾನು ಯಾವ ರೀತಿ ಮೆಷರ್ ಮಾಡ್ಬೋದು? ಇವುಗಳ ನಡುವಿನ ಅಂತರವನ್ನು ಅಳತೆ ಮಾಡಿ, ನಂತರ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಡ್ಡಛೇದನ ವಿಸ್ತೀರ್ಣವನ್ನು ಇದನ್ನು ಮೆಷರ್ ಮಾಡಿಬಿಟ್ರೆ ಎಲ್ ಬೈ ಎ ಗಿವ್ಸ್ ಮೀ ಸೆಲ್ ಕಾನ್ಸ್ಟೆಂಟ್. ಆದರೆ ಇದು ನಾಟ್ ರಿಲಯಬಲ್ ಆ್ಯಂಡ್ ಕನ್ವೀನಿಯಂಟ್. ಇದು ಇಷ್ಟು ಸುಲಭ ಅಲ್ಲ ಮತ್ತು ವಿಶ್ವಾಸಾರ್ಹವಲ್ಲ ಅಥವಾ ನಿಖರವಲ್ಲ. ಇದನ್ನು ಯಾವ ರೀತಿ ಮತ್ತೆ ಮಾಡ್ಬೋದು? ಇದಕ್ಕೆ ಪರಿಹಾರ ಏನು ಹೇಳ್ತೀವಿ ಅಂದರೆ, ಸೆಲ್ ಕಾನ್ಸ್ಟೆಂಟ್ ಈಸ್ ಡಿಟರ್ಮೈನ್ಡ್ ಬೈ ಮೆಷರಿಂಗ್. ಸೆಲ್ ಕಾನ್ಸ್ಟೆಂಟ್ ಈಸ್ ಡಿಟರ್ಮೈನ್ಡ್ ಬೈ ಮೆಷರಿಂಗ್. ರೆಸಿಸ್ಟೆನ್ಸ್ ಆಫ್ ಎ ಸೆಲ್ ಈಸ್ ಮೆಷರ್ಡ್ by measuring resistance of a cell containing a solution whose conductivity is already known. So idu channaga artha agbeku. How do we measure or determine cell constant? Cell constant is not determined by measuring distance between electrodes and area of cross section, but it is determined by measuring resistance of a cell containing a solution whose conductivity is already known. ಇದನ್ನು ಹೇಳಿ ಬರಿತೀನಿ, ನೀವು ಬರ್ಕೊಳ್ಳಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನಾನು ಬರಿತೀನಿ, ಸೆಲ್ ಕಾನ್ಸ್ಟೆಂಟ್ ಈಸ್ ಡಿಟರ್ಮೈನ್ಡ್ by measuring resistance of a cell containing a solution. ಇಲ್ಲಿ ಸೊಲ್ಯೂಷನ್ ಅಂದರೆ ಯಾವುದು? ಎಲೆಕ್ಟ್ರೋಲೈಟ್ ಸೊಲ್ಯೂಷನ್. ಕಂಟೈನಿಂಗ್ ಎ ಸೊಲ್ಯೂಷನ್ whose conductivity is known. Whose conductivity is known. ಆಲ್ರೆಡಿ ನೋನ್ ಅನ್ನೋದನ್ನು ನೋನ್ ಅಂತ ಅಷ್ಟೇ ಬರಿತಾ ಇದ್ದೀನಿ. ನೋಡಿ, ಈಗ ಸೆಲ್ ಕಾನ್ಸ್ಟೆಂಟ್ ಯಾವ ರೀತಿ ಮೆಷರ್ ಮಾಡ್ತೀವಿ ಅಂತ ಗೊತ್ತಾಯ್ತಲ್ವಾ? ಅದಕ್ಕೂ ಮೊದಲು ಸೆಲ್ ಕಾನ್ಸ್ಟೆಂಟ್ ಅಂದರೆ ಏನು ಅಂತ ಗೊತ್ತಿದೆ. ಸೆಲ್ ಕಾನ್ಸ್ಟೆಂಟ್ ಇಸ್ ನಥಿಂಗ್ ಬಟ್ ರೇಷಿಯೋ ಆಫ್ ದ ಡಿಸ್ಟೆನ್ಸ್ ಸಪರೇಟಿಂಗ್ ಎಲೆಕ್ಟ್ರೋಡ್ಸ್. Each electrode having a cross-sectional area A. So, cell constant is equal to L by A. What is the dimension of cell constant? L to the power -1. What is the unit of cell constant? Per meter. So, how do we measure cell constant? It is determined by measuring resistance of a cell containing a solution whose conductivity is known. ಇಷ್ಟ ಆಯ್ತಲ್ವಾ? ಸೊ ಈಗ ನನಗೆ ಗೊತ್ತಿರೋ ಎಕ್ಸ್ಪ್ರೆಷನ್ಗೆ ಬರೋಣ. ನನಗೇನು ಗೊತ್ತು ಎಕ್ಸ್ಪ್ರೆಷನ್? ನನಗೆ ಗೊತ್ತಿರೋ ಎಕ್ಸ್ಪ್ರೆಷನ್ ಇಲ್ಲಿ ಬರಿತೀನಿ. ರೆಸಿಸ್ಟೆನ್ಸ್ಗೆ ಎಕ್ಸ್ಪ್ರೆಷನ್ ಗೊತ್ತಿದೆ. ಏನು ರೆಸಿಸ್ಟೆನ್ಸ್ ಎಕ್ಸ್ಪ್ರೆಷನ್? ಸೊ ಇದೊಂದು ಅಳಿಸ್ಕೊಂಡು ಬಿಡ್ತೀನಿ, ಮತ್ತೆ ಬರ್ಕೊಳ್ಬೋದಲ್ಲ. ರೆಸಿಸ್ಟೆನ್ಸ್ಗೆ ಎಕ್ಸ್ಪ್ರೆಷನ್ ನನಗೆ ಗೊತ್ತಿದೆ. ಏನು ರೆಸಿಸ್ಟೆನ್ಸ್ ಎಕ್ಸ್ಪ್ರೆಷನ್ ನಮಗೆ ಗೊತ್ತಿರೋದು? ಆರ್ ಇಸ್ ಈಕ್ವಲ್ ಟು, ಅಲ್ವಾ? ರಿಕಾಲ್ ಮಾಡಿ, ಆರ್ ಈಕ್ವಲ್ಸ್ ರೋ ಎಲ್ ಬೈ ಎ.
ಎಲ್ ಬೈ ಎ ಏನಂತ ಇಷ್ಟೊತ್ತು ಹೇಳಿದ್ದೀವಿ, ಸೆಲ್ ಕಾನ್ಸ್ಟೆಂಟ್. ಈ ಸೆಲ್ ಕಾನ್ಸ್ಟೆಂಟ್ ಯಾವುದಾದ್ರೂ ಒಂದು ಸೂಚ್ಯವನ್ನು ಕೊಡೋಣ ಅಲ್ವಾ, ಅಥವಾ ಒಂದು ನೊಟೇಷನ್ ಇಟ್ಕೊಳ್ಳೋಣ. ಸೊ ಏನಂತ ಇಟ್ಕೊಳ್ಳೋಣ, ಇಲ್ಲಿ ಆರ್ ಈಕ್ವಲ್ಸ್ ಈ ರೋ ಇದೆಯಲ್ಲ ಇದನ್ನು 1 ಕಪ್ಪ ಅಂತ ಬರೀಬೋದಲ್ವ ನಾನು, 1 ಕಪ್ಪ. ಈ ಸೆಲ್ ಕಾನ್ಸ್ಟೆಂಟ್ನ ಜಿ ಸ್ಟಾರ್ ಅಂತ ತಿಳಿಸ್ತೀನಿ. ಸೊ ಎಲ್ ಬೈ ಎ ಈಸ್ ಜಿ ಸ್ಟಾರ್ is nothing but cell constant. ಸೊ ಈಗ ಈ ಎಕ್ಸ್ಪ್ರೆಷನ್ ಪ್ರಕಾರ ಏನಾಗುತ್ತೆ, ದಿಸ್ ಇಂಪ್ಲೈಸ್ ಜಿ ಸ್ಟಾರ್ ಈಕ್ವಲ್ಸ್ ಆರ್ ಇಂಟು ಕಪ್ಪ. ಸೊ ದಿಸ್ ಗಿವ್ಸ್ ಯು ದ ಎಕ್ಸ್ಪ್ರೆಷನ್. ಸೊ ಸೆಲ್ ಕಾನ್ಸ್ಟೆಂಟ್ನ ಈ ರೀತಿಯಾಗಿ ನಾವು ಅಳತೆ ಮಾಡ್ತೀವಿ. ಯಾವ ರೀತಿ, the product of resistance and conductivity of a solution. So ಇಲ್ಲಿ ಹೇಳಿದ್ದೀನಿ, cell constant is determined by measuring resistance of a cell. ಕೇವಲ ಸೆಲ್ ಮಾತ್ರ ಅಲ್ಲ, containing a solution whose conductivity is known. ಇಲ್ಲೊಂದು ಸೊಲ್ಯೂಷನ್ ಹೇಳಿದ್ದೀನಲ್ವಾ, ಯಾವ ಸೊಲ್ಯೂಷನ್ ಬಳಸ್ತೀವಿ, ಯೂಶುವಲಿ ವಿ ಯೂಸ್ ಪೊಟ್ಯಾಷಿಯಂ ಕ್ಲೋರೈಡ್ ಸೊಲ್ಯೂಷನ್ಸ್, KCl ಸೊಲ್ಯೂಷನ್. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಈ KCl ಸೊಲ್ಯೂಷನ್ ಆಫ್ ಡಿಫರೆಂಟ್ ಕಾನ್ಸಂಟ್ರೇಷನ್ಸ್, ಅದರ ಸೆಲ್ ಕಾನ್ಸ್ಟೆಂಟ್ ಏನಂತ ಒಂದು ಟೇಬಲ್ ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ. ನ್ಯೂಮರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಅದನ್ನು ಬಳಸ್ತೀವಿ. ಸೊ ಯಾವ ಸೊಲ್ಯೂಷನ್ನ ಸೆಲ್ ಕಾನ್ಸ್ಟೆಂಟ್ ಕಂಡುಹಿಡಲಿಕ್ಕೆ ಉಪಯೋಗಿಸ್ತೀವಿ, KCl ಸೊಲ್ಯೂಷನ್ ಆಫ್ ಡಿಫರೆಂಟ್ ಕಾನ್ಸಂಟ್ರೇಷನ್ಸ್. ಸೊ ಇದಿಷ್ಟು ಸೆಲ್ ಕಾನ್ಸ್ಟೆಂಟ್ಗೆ ಸಂಬಂಧಿಸಿದ ಮಾಹಿತಿ. ಏನೇನು ಸಿಕ್ಕಿದೆ, what is cell constant? What is cell constant? It is the ratio of L to A. What is L? Distance between electrodes. What is A? Area of cross section of electrodes. What is the dimension of cell constant? L to the power minus 1. L andre length. What is the unit of cell constant? Meter to the power minus 1. Next, how do we measure cell constant? We determine cell constant by measuring resistance of a cell containing a solution whose conductivity is known. ಯಾವ ಸೊಲ್ಯೂಷನ್ ಯೂಸ್ ಮಾಡ್ತೀವಿ, ಆ ರೀತಿ ಕಂಡಕ್ಟಿವಿಟಿ ನಾವು ಗೊತ್ತಿರೋವಂಥದ್ದು ಅಂದರೆ ಪೊಟ್ಯಾಷಿಯಂ ಕ್ಲೋರೈಡ್ ಸೊಲ್ಯೂಷನ್. ಈಗ ನೆಕ್ಸ್ಟ್ ಏನು ಮಾಡಿದ್ದೀನಿ, ರೋ ಆರ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಬೈ ಎ. ಎಲ್ ಬೈ ಎ ಈಸ್ ರೆಪ್ರೆಸೆಂಟೆಡ್ ಬೈ ಜಿ ಸ್ಟಾರ್ ವಿಚ್ ಇಸ್ ನಥಿಂಗ್ ಬಟ್ ಸೆಲ್ ಕಾನ್ಸ್ಟೆಂಟ್. ದೇರ್ ಫೋರ್ ಆರ್ ಇಸ್ ಈಕ್ವಲ್ ಟು ರೋನ ಇನ್ವರ್ಸ್ ಆಫ್ ಕಪ್ಪ ಅಲ್ವಾ ಇದು, ಅದರಿಂದ 1 ಕಪ್ಪ ಇಂಟು ಜಿ ಸ್ಟಾರ್. ದೇರ್ ಫೋರ್ ಜಿ ಸ್ಟಾರ್ ಇಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಇಂಟು ಕಂಡಕ್ಟಿವಿಟಿ. ಸೊ ಈ ರೀತಿಯಾಗಿ ನಾವು ಸೆಲ್ ಕಾನ್ಸ್ಟೆಂಟ್ನ ಕಂಡುಹಿಡಿತೀವಿ. ಈಗ ಸೆಲ್ ಕಾನ್ಸ್ಟೆಂಟ್ ಕಂಡುಹಿಡ್ದಾಯ್ತು. ಈಗ ನಮಗೇನು ಬೇಕು, ಕಂಡಕ್ಟಿವಿಟಿ ಬೇಕು. ಸೆಲ್ ಕಾನ್ಸ್ಟೆಂಟ್ ಗೊತ್ತಿದೆ, ರೆಸಿಸ್ಟೆನ್ಸ್ ಗೊತ್ತಿದೆ, ಕಂಡಕ್ಟಿವಿಟಿ ಈಕ್ವಲ್ಸ್ ಸೆಲ್ ಕಾನ್ಸ್ಟೆಂಟ್ ಬೈ ರೆಸಿಸ್ಟೆನ್ಸ್. So conductivity equals, this would imply G star by R. So ಈ ರೀತಿಯಾಗಿ ನಾವು measure conductivity of ionic solution using Wheatstone bridge. Wheatstone bridge ನ ಯೂಸ್ ಮಾಡಿ ಇದನ್ನು ನಾವು ಈ ರೀತಿಯಾಗಿ ಕಂಡುಹಿಡಿತೀವಿ. ಮುಂದಿನ ತರಗತಿಯಲ್ಲಿ ಇದರ ಮುಂದುವರಿದ ಭಾಗವನ್ನು ಚರ್ಚಿಸೋಣ. ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ಡೇ.